ನಾನು ಹೇಳುವುದಿದೊಂದೇ, ನಾನೊಬ್ಬ ಕೆಚ್ಚದೆಯ ಭಾರತೀಯ, ಬಾನೆತ್ತರಕ್ಕೆ ಆರಿಸುವಿನ ಭಾರತ ಮಾತೆಯ ಕೀರ್ತಿ ಪತಾಕೆಯ ಎಂದು ನನ್ನ ಗಂಟ ಘೋಷದಿಂದ ಕೂಗುವೆ. ಉಸಿರಿರುವ ತನಕ ಭಾರತೀಯನೆಂದು ಬೀಗು. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಿದ್ದ ಕಾರಣದಿಂದ ಎಲ್ಲೆಲ್ಲ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ ಹೋಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸೋವಂಥ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ ವಿಡಿಯೋನ ಮುಂದುವರಿಸೋಣ ಬನ್ನಿ. ಮೊದಲನೇ ಫ್ಲಾಗ್ ಹಾಸ್ಟಿಂಗ್ ಬಂದು ಈ ಮುಸಲ್ಮಾನವರು ಇದರಲ್ಲಿ ಅದೇನಪ್ಪ ಮಸೀದಿಲಿ ಮಾಡ್ತಾವ್ರೆ. ಅದೇ ಮೊದಲನೇ ಫ್ಲಾಗ್ ಹಾಸ್ಟಿಂಗು. ಟೈಮ್ ಬಂದು 7:15 7:30 ಮಾಡ್ತೀನಿ ಅಂತ ಹೇಳವ್ರೆ. ಅದನ್ನು ಫಸ್ಟ್ ವೀಡಿಯೋ ಮಾಡಿ ನಿಮ್ಮ ತಲುಪುವಂಥ ಒಂದು ಕೆಲಸಗಳನ್ನ ಮಾಡ್ತೀನಿ ಬನ್ನಿ. सारे जहां से अच्छा हमारा हमारा सारे जहां से अच्छा. ಬಣವ್ರೆ, ನಮ್ಮ ಆದ ದಿವಾನ್ ಸಾಬ್ರೆ, ಅಂಜಾ ಅಣ್ಣವ್ರೆ, ಸಲೀಂ ಅಣ್ಣವ್ರೆ, ಎಲ್ಲರಿಗೂ ಕೂಡ ಕಮಿಟಿಯ ಸದಸ್ಯರು ಆದಂಥ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಭಿನಂದನೆಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಹೇಳ್ತಾ, ನಾವು ಖತೀಬ್ ಇಮಾಮ್ ಸಾಬ್ರಿಗೆ ಒಂದೆರಡು ಮಾತಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಹ್ಮದುಹು ವ ನಸಲ್ಲಿ ಅಲಾ ರಸೂಲಿಹಿಲ್ ಕರೀಮ್. ಅಮ್ಮಾ ಬಅದ್. ಸ್ನೇಹಿತರೆ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯನ ಕೊಡ್ತಾ ಇದ್ದೇವೆ. ನಾವು ಈ ನಮ್ಮ ಜೊತೆ ಧ್ವಜಾರೋಹಣ ಸುಮಾರು ವರ್ಷದಿಂದ ಇಲ್ಲಿ ಬಂದವರು ನಾವೆಲ್ಲ ಅಣ್ಣ ತಮ್ಮಂದಿರಿಂದ ತೋರಿಸ್ಕೊಡುವಂಥ ದಿನ ಇದಾಗಿರ್ತದೆ. ಈ ಕಾರ್ಯಕ್ರಮವನ್ನು ಈ ರೀತಿ ನಿಮ್ಮ ಜೊತೆ ಸೌಹಾರ್ದತೆಯಿಂದ ಭೇದವಿಲ್ಲದೆ ಸ್ವಾತಂತ್ರ್ಯ ದಿನಾಚರಣೆಗೆ ಭಾಗವಹಿಸೋದಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಈ ಮುಖಾಂತರ ದೊಡ್ಡಹಳ್ಳಿಯ ಗ್ರಾಮಸ್ಥರು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ಆಚರಣೆ ಹೇಗಿರಬೇಕಾಗಿತ್ತು ಅಂದರೆ, ಒಂದು ಹಬ್ಬದ ತರಹ ಆಚರಣೆ ಆಗಬೇಕಾಗಿತ್ತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ವಿಜೃಂಭಿಸುತ್ತಿರುವಾಗ ದೇಶದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಯಾಕಂದರೆ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ತೋಪುಗಳ ಮುಂದೆ ತಮ್ಮ ಎದೆಯನ್ನು ಒಡ್ಡಿ ತಮ್ಮ ಬಿಸಿ ರಕ್ತವನ್ನು ಚೆಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿರುತ್ತಾರೆ. ಮಕ್ಕಳಿರೋದು ಬಹಳ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಸ್ವಾತಂತ್ರ್ಯೋತ್ಸವದಲ್ಲಿ ಮಕ್ಕಳನ್ನ ರೆಡಿ ಮಾಡೋದು, ತ್ರಿವರ್ಣ ಧ್ವಜವನ್ನು ಅವ್ರ ಕೈಗೆ ಕೊಡೋದು, ಅವರನ್ನ ದೇಶಭಕ್ತರನ್ನಾಗಿ ರೂಪಿಸೋಕೆ ಈಗಿನಿಂದಲೇ ಅವೆಲ್ಲವೂ ಕೂಡ ಸ್ಫೂರ್ತಿ ಆಗ್ತವೆ. ಇವತ್ತು ಮಕ್ಕಳನ್ನ ರೆಡಿ ಮಾಡಿ ನೋಡೋದೇ ಬಹಳ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ಬಹುಮುಖ್ಯವಾದಂಥ 2 ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು, ಸ್ವಾತಂತ್ರ್ಯದ ಹಿಂದೆ ಏನೇನು ಹೋರಾಟಗಳಾಗಿತ್ತು ಅದು. ಎರಡನೆಯದು, ಸ್ವಾತಂತ್ರ್ಯ ನಂತರದ ಇಲ್ಲಿ ತನಕ ಬೆಳವಣಿಗೆಗಳು ಏನೇನಾಗಿದ್ದಾವೆ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ಅನ್ನೋದನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ. ಸ್ವಾತಂತ್ರ್ಯಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ತಮ್ಮ ತನು ಮನ ಧನವನ್ನ ಅರ್ಪಿಸಿಕೊಂಡಿದ್ದಾರೆ, ಬಲಿದಾನಗಳಾಗಿದ್ದಾರೆ, ತ್ಯಾಗಗಳಾಗಿದ್ದಾರೆ, ಅನೇಕ ಮಹತ್ವವಾದಂತಹ ಹೋರಾಟಗಳಾಗಿವೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಇಸ್ಲಾಂ ಧರ್ಮದ ಅನೇಕ ವ್ಯಕ್ತಿಗಳ ಕೊಡುಗೆ ಇದೆ. ಹಾಗೆ ಸಲೀಂ ಸಾಹೇಬ್ರು ಹೇಳ್ತಾ ಇದ್ರು, ಪಂಜಾಬ್ನಲ್ಲಿ ನಡೆದಂತ ಒಂದು ಯುದ್ಧ
ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆದಂತಹ ಯುದ್ಧ ಬ್ರಿಟಿಷರಿಗೆ ಅಧಿಪತ್ಯವನ್ನು ಹಾಕೊಡ್ತಾರೆ. ಆ ಯುದ್ಧ ಒಂದು ವೇಳೆ ಸಿರಾಜುದ್ದೌಲಾ ಗೆದ್ದಿದ್ರೆ ಬ್ರಿಟಿಷ್ನವರು ಈ ದೇಶವನ್ನು ಆಳ್ಲಿಕ್ಕೆ ಸಾಧ್ಯನೇ ಆಗ್ತಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿಯ ವಿಚಾರಗಳನ್ನ ಎದೆಗೆ ಒತ್ಕೊಂಡು ನಾವು ಈ ಮಣ್ಣಲ್ಲಿ ಸದಾಕಾಲ ಬದುಕಬೇಕಾಗ್ತದೆ. ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆ ಮೊದಲ ಸ್ವೀಟ್ ಸಿಹಿ ಇನ್ನೂ ತಿಂದು ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಮುಸಲ್ಮಾನ್ ಅವ್ರದ್ದು ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಬಂದು ಎಲ್ಲಿಗೆ ಹೋಗ್ತೇನೆ ಅಂತ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ವಂದೇ ಮಾತರಂ. ಇನ್ ಕೋರಸ್ ಬಿಗಿನ್. ಚಂದ್ರಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲಿ ಮಕ್ಕಳು ಶಬ್ದ ಮಾಡಬಾರ್ದು, ಸಾವಧಾನವಾಗಿ ನಿಂತ್ಕೊಂಡು ಪೂಜಾ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಹಕಾರ ಕೊಡಬೇಕು. ನಿಮ್ಮ ನಿಶಬ್ದವೇ ಇಲ್ಲಿ ನಮ್ಮ ಪ್ರಾರ್ಥನೆ. जी की, डॉक्टर बाबा साहेब अंबेडकर जी की, सुभाष चंद्र बोस जी की, सुभाष चंद्र बोस रवರಿಗೆ, सुभाष चंद्र बोस रवರಿಗೆ ಏನೇ ಬರಲಿ, ಏನೇ ಬರಲಿ, ಒಂದೇ 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 ಧ್ವಜಾರೋಹಣ ಎಂಬ ಈ ಪವಿತ್ರ ಕಾರ್ಯವನ್ನು ನೆರವೇರಿಸಿದ ಗೌರವಾನ್ವಿತ ಅತಿಥಿಗಳಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅವರ ಸೇವೆ, ನಾಯಕತ್ವ ಮತ್ತು ರಾಷ್ಟ್ರಭಕ್ತಿಗೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ಮುಂದಿನ ಒಂದು ಕಾರ್ಯಕ್ರಮ ಪಥಸಂಚಲನ ಕಾರ್ಯಕ್ರಮ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳು ನಡೆಸಿಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಕರು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸ್ನೇಹಿತರೆ, ನೀವು ನೋಡಿರ್ಬೋದು, ಎರಡನೇದಾಗಿ ಗೌರ್ಮೆಂಟ್ ಶಾಲೆಯಲ್ಲಿ ಬಂದ್ಬಿಟ್ಟು ಕಾರ್ಯಕ್ರಮಗಳನ್ನೆಲ್ಲ ವಿಡಿಯೋ ಮಾಡ್ಬಿಟ್ಟು ನಿಮಗೆ ತೋರಿಸಿರ್ತೀನಿ, ನೋಡ್ಬೋದು. ಇಲ್ಲಿದೆ ನೋಡಿ, ಇದೇ ಬಂದು ಗೌರ್ಮೆಂಟ್ ಬ್ಯಾಕ್ ಸೈಡ್ ಬಂದು. ನಾನು ಮುಂದೆ ಮಾಡ್ತಿದ್ದ ಕಾರಣ ಬಂದು ವಾಯ್ಸ್ ಕೇಳಿಸಲ್ಲ, ಯಾಕಂದರೆ ಬ್ಯಾಂಡ್ ಬರ್ತಿದ್ದಿಲ್ಲ. ಆ ಕಾರಣದಿಂದ ನನ್ನ ಹತ್ರ ಮೈಕ್ ಇರಲಿಲ್ಲ. ಆ ಕಡೆಯಿಂದ ಇಲ್ಲಿ ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದೆ ಯಾವ ಸ್ಕೂಲ್ಗೆ ಹೋಗ್ತೀನಿ ಅನ್ನೋದನ್ನ ನೆಕ್ಸ್ಟಲ್ಲೇ ನೀವೇ ನೋಡಿ. ನೆಕ್ಸ್ಟ್ ಅದನ್ನ ಮಾಡಿಬಿಟ್ಟು ನಾನು ಹೇಳ್ತೀನಿ ಏನಂತ. ಸ್ನೇಹಿತರೆ, ಇದು ನಮ್ಮ ಮನೆ ಹತ್ರ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಆಲ್ರೆಡಿ ಧ್ವಜಸ್ತಂಭನೆಲ್ಲ ಇದು ಆರಿಸ್ಬಿಟ್ಟು ಹೋಗೋರೆ. ಇದನ್ನು ಬಾವುಟೆಲ್ಲ ಆರಿಸ್ಬಿಟ್ಟು ಹೋಗೋರೆ, ನೋಡ್ಬೋದು ನೀವು. ನಾನು ಬರೋಕ್ಕೆ ಟೈಮ್ ಆಗಿದ್ದ ಕಾರಣದಿಂದ ಆರಿಸ್ಬಿಟ್ಟು ಹೋಗೋರೆ. ಪರವಾಗಿಲ್ಲ, ಇದನ್ನು ಒಂದು ವೀಡಿಯೋ ಮಾಡ್ಕೊಂತ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಹೋಗೋಣ ಬನ್ನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವತಂತ್ರದ ಸವಿದೂಟವು. ಆ ಧ್ವಜದ ನೆರಳಿನಲ್ಲಿ ನಮಗೆಲ್ಲರಿಗೂ ಉಣಬಡಿಸಿತು ಸ್ವತಂತ್ರದ ಸವಿದೂಟವು. ಆ ಸವಿದೂಟವನ್ನು ನಮಗೆಲ್ಲರಿಗೂ ನೀಡಿದ ಪುಣ್ಯಾತ್ಮರಿಗೆ ನಾನೆಂದು ಚಿರಋಣಿಯು. ಸ್ವಾತಂತ್ರ್ಯ ಎಂದರೆ ಈ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಇರುವಂತಹ ಮೂಲಭೂತ ಹಕ್ಕು ಮತ್ತು ಅವನ ಜೀವನವನ್ನು ಸ್ವತಂತ್ರವಾಗಿ ಸಾಗಿಸುವುದು. ನಮ್ಮ ಸ್ವಾತಂತ್ರ್ಯವು ಅಷ್ಟು ಸುಲಭವಾಗಿ ದೊರೆತಿಲ್ಲ ಗೆಳೆಯರೇ. ಹಲವಾರು ಜನರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯವು ದೊರಕಿದೆ. ನಮ್ಮ ಸ್ವಾತಂತ್ರ್ಯವು ಆಗಸ್ಟ್ 15, 1947ರಲ್ಲಿ ನಮಗೆ ದೊರಕಿತು. ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣರಾದವರು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಗಾಂಧೀಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ. ಸುಭಾಷ್ ಚಂದ್ರ ಬೋಸ್ರವರು ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂಬ ಕರೆಯನ್ನು ನೀಡಿದರು. ಭಗತ್ ಸಿಂಗ್ ರವರು ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಕೂಗಿದರು. ಗಾಂಧೀಜಿಯವರು ನಮ್ಮ ದೇಶ ರಾಮ ರಾಜ್ಯವಾಗಿರದೆ ಹೊರತು ರಾವಣ ರಾಜ್ಯವಾಗಿರಬಾರದು ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಪಿಡುಗುಗಳಿವೆ. ಆ ಸಾಮಾಜಿಕ ಪಿಡುಗುಗಳನ್ನು ನಾವು ಹೋಗಲಾಡಿಸಬೇಕೆಂದರೆ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು. ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನು ನಾವು ಹೋಗಲಾಡಿಸಬೇಕು. ನಮ್ಮ ದೇಶವನ್ನು ಸುಮಾರು 250 ವರ್ಷಗಳ ಕಾಲ ಆಳಿದ ಬ್ರಿಟಿಷ್ ರವರಿಂದ ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ನಾನು ಹೇಳುವುದಿದೊಂದೇ, ನಾನೊಬ್ಬ ಕೆಚ್ಚದೆಯ ಭಾರತೀಯ, ಬಾನೆತ್ತರಕ್ಕೆ ಆರಿಸುವೆನ ಭಾರತ ಮಾತೆಯ ಕೀರ್ತಿ ಪದಾಕಿಯ ಎಂದು ನನ್ನ ಗಂಟ ಘೋಷದಿಂದ ಕೂಗುವೆ. ಉಸಿರಿರುವ ತನಕ ಭಾರತೀಯನೆಂದು ಬೀಗು, ಉಸಿರಿರುವ ತನಕ ಭಾರತೀಯನೆಂದು ಬೀಗು, ಕೊನೆ ಉಸಿರು ಎಳೆಯುವಾಗಲೂ ನನ್ನ ಹೃದಯದಿಂದ ಹೊರ ಹೊಮ್ಮುವುದು ಒಂದೇ ಮಾತರಂ ಎಂಬ ಕೂಗು. ಕೊನೆ ಉಸಿರು ಎಳೆಯುವಾಗಲೂ ನನ್ನ ಹೃದಯದಿಂದ ಹೊರ ಹೊಮ್ಮುವುದು ಒಂದೇ ಮಾತರಂ ಎಂಬ ಕೂಗು. ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
Bengali demonstrate. आज जंग की घड़ी की तुम हार दो आन आन शान यान शान का हो दान आज एक धनुष के बाण ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ಅಂದ್ರೆ ಇಂದಿಗೆ ನಮಗೆ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳು ಕಳೀತಾ ಬಂತು. 80ನೇ ವರ್ಷ ಕಾಲಿಟ್ಟಿದ್ದೀವಿ. ನಿಮಗೆ ಒಂದು ರೀತಿ ಇದು ರಾಷ್ಟ್ರೀಯ ಹಬ್ಬ. ಸಾಮಾನ್ಯವಾಗಿ ಮಕ್ಕಳಿಗೆ ಹಬ್ಬ ಅಂದ್ರೆ ಬಹಳ ಖುಷಿ ಇರುತ್ತೆ ಅಲ್ಲ, ನಿಮಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಖುಷಿ ಇರುತ್ತೆ. ಯಾಕೆ, ಯಾವಾಗ ನಾವು ಬಂಧನದಿಂದ ಹೊರಗಡೆ ಬರ್ತೀವೋ ಅದು ಬಹಳ ಖುಷಿ ಆಗುತ್ತೆ. ಈ ಅನುಭವ ಯಾರಿಗಾಗುತ್ತೆ ಅಂದ್ರೆ ನಮ್ಮ 10ನೇ ತರಗತಿ ಮಕ್ಕಳಿಗಾಗುತ್ತೆ. ಎಸ್ಪೆಷಲಿ ಯಾವಾಗ ಆಗುತ್ತೆ ನಿಮ್ಗೆ, ಇನ್ನ ರಜಾ ಆದ್ಮೇಲೆ ಅಕ್ಟೋಬರ್ ಆದ್ಮೇಲೆ ನಿಮ್ಗೆ ಸ್ಪೆಷಲ್ ಕ್ಲಾಸ್ ತಗೊಂತಾರೆ. ಬೆಳಿಗ್ಗೆ ಸಂಜೆ ಬಿಡಲ್ಲ ನಿಮ್ಮನ್ನ, ವರ್ಕ್ ಕೊಡ್ತಾರೆ ಅಷ್ಟು ವರ್ಕ್ ಕೊಡ್ತಾರೆ ನಿಮ್ಗೆ ಯಾವ ಫ್ರೀ ಗೊತ್ತಾ, ಕೊನೆ ಎಕ್ಸಾಮ್ SSLC ಫೈನಲ್ ಎಕ್ಸಾಮ್ ಕೊನೆ ಎಕ್ಸಾಮ್ ಮುಗಿದ ತಕ್ಷಣ ಮಾಡ್ತಾರೆ ಗೊತ್ತಾ, ನೀವು ಎಲ್ಲ ಬುಕ್ಸ್ ಬ್ಯಾಡ್ ಎಲ್ಲ ಬಿಸಾಕ್ಬಿಟ್ಟು ಬಹಳ ಖುಷಿಯಾಗಿರ್ತೀರ. ಅಂದ್ರೆ ನಿಮ್ಗೊಂದ್ ರೀತಿ ಬಂಧನ ತರ ಕೂಡ ಕೊಡ್ತಾರೆ ನಿಮ್ಮನ್ನ, ನೀವು ಫ್ರೀ ಆಗ್ತೀರಾ, ಅದು ನಿಮ್ಗೆ ಖುಷಿ ಆಗುತ್ತಲ್ವಾ. ಇದು ಹಾಗೇನೆ, ಆದ್ರೆ ನಿಮ್ಗೆ ಬಂಧನ ಅಲ್ಲ ನಿಮ್ದು, ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮ ಒಳಿತಿಗೋಸ್ಕರ ಶಾಲೆಯ ಶಿಕ್ಷಕರು ಮಾಡುವಂತ ಕಾರ್ಯಕ್ರಮ ಅದು. ಆದ್ರೆ ಇವತ್ತು ನಾವು ಆಚರಣೆ ಮಾಡ್ತಿರೋದು ನಮ್ಮ ಇಡೀ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವತಂತ್ರವಾಗಿ ತನ್ನದೇ ಒಂದು ಸಂವಿಧಾನವನ್ನು ರಚಿಸಿಕೊಂಡು ರಚನೆ ಆದಂತಹ ದಿನ ಇದು. ಅಂದ್ರೆ 1947 ಆಗಸ್ಟ್ 15 ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು.